ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ದೇವ್ರಿನ ಪೂಜೆಗೆ ಇಟ್ಟಿದ್ದು ಪಯಂಗುತ್ತಿ ಅಂತ, ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ಕೊಟ್ಟಿದ್ದೀನಿ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ಯಾರ್ಯಾರೇನೋ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕಾನ್ ಇದೆ, ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವ್ಲಾಗ್ ಅಪ್ಲೋಡ್ ಮಾಡಿದಷ್ಟು ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ನನ್ನ ವ್ಲಾಗ್ನ ವ್ಯೂ ಮಾಡ್ಬೋದು. ಓಕೆ, ಇವಾಗ ನಾನು 3 ಗಂಟೆ ಟೈಮ್ ಆಫ್ಟರ್ನೂನ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ನಾನು ಅಕ್ಷಯಣ್ಣನ ಮದುವೆಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಇವಾಗ ಹೋಗಿ 6 ಡೇಸ್ ಉಳಿದಿದೆ. ಇವಾಗ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ನೋಡೋಣ ನಾನು ಅಂದ್ಕೊಂಡಿರೋ ಥರ ಡ್ರೆಸ್ ಸಿಗುತ್ತಾ ಅಂತ. ಆ್ಯಕ್ಚುಲಿ ಇಲ್ಲಿ ಮಡಿಕೇರಿ ಸಿಗೋದು ಡೌಟು. ಸಿಕ್ಕಿದ್ರು ನಾನು ಹಾಕಿರೋ ಬಟ್ಟೆನೇ ಒಂದು 5-6 ಜನ ಹಾಕೊಂಡು ನಡೀತಿರ್ತಾರೆ, ಆ ಥರದೇ ಸಿಗೋದು. ಹೋಪ್ ಫಾರ್ ಬೆಸ್ಟ್, ಫಿಂಗರ್ ಕ್ರಾಸ್. ನೋಡೋಣ ಸಿಗಲಿ, ಆದಷ್ಟು ಬೇಗ ಅಂದ್ಕೊಂಡಿರೋ ಥರ ಡ್ರೆಸ್ ಸಿಕ್ಕಿದ್ರೆ ನನಗಂತೂ ಸಿಕ್ಕಾಪಟ್ಟೆ ಖುಷಿ. ಇಲ್ಲಾಂದರೆ ತುಂಬಾ ಡಿಸಪಾಯಿಂಟ್ ಆಗುತ್ತೆ. ಈಗ ಹೋಗ್ತಾ ಇದ್ದೀನಿ. ಆಲ್ರೆಡಿ ಪ್ರಮೋದವ್ರು ಬಂದು ಮಡಿಕೇರಿಲಿ ವೆಯ್ಟ್ ಮಾಡ್ತಿದ್ದಾರೆ. ಇವಾಗ ಹೋಗಿ ಆಟೋ ಯಾವ್ದಾರು ಸಿಗುತ್ತಾ ನೋಡಬೇಕು. ಸಿಕ್ಕಿ ಅದು ಹತ್ಕೊಂಡು ನಾನು ಮಡಿಕೇರಿ ರೀಚ್ ಆಗೋಷ್ಟೇ ಪ್ರಮೋದವ್ರ ಹತ್ರ ಹಂಗೆ ಉಗ್ಗಿಸ್ಕೊಳೋದಿಲ್ಲ. ಈಗ ಸದ್ಯಕ್ಕೆ ಹೊರಡೋಣ ಬನ್ನಿ. ಫೈನಲಿ ಮೇಕೆರಿ ತಲುಪ್ತಿದ್ದಂಗೆ ಬಸ್ ಸಿಕ್ತು. ಬಸ್ ಹತ್ಕೊಂಡು ಇವಾಗ ಮಡಿಕೇರಿ ಹೋಗ್ತಾ ಇದ್ದೀನಿ. ಗೈಸ್ ಫೈನಲಿ ಇವಾಗ ಮಡಿಕೇರಿ ರೀಚ್ ಆದೆ. ಪ್ರಮೋದವ್ರು ನೋಡಿ ನನಗೋಸ್ಕರ 1/2 ಅವರಿಂದ ಕಾಯ್ತಾ ಕೂತ್ಕೊಂಡಿದ್ದಾರೆ. ಇವಾಗ ಬೈತಾರೆ ನೋಡಿ. ಪ್ರಮೋದ್ ಗೈಸ್ ಇವಾಗ ಚೌಕಿಗೆ ಹೊರಟಿದ್ದೀವಿ. ಆಟೋಲ್ಲಿ ಹೋಗೋಣ ಅಂತ, ಸಿಕ್ಕಾಪಟ್ಟೆ ಬಿಸಿಲಿದೆ ಹಾಗಾಗಿ. ಅದೆಲ್ಲ ಬೇಡಿಕೆನೋ ಅದನ್ನೇ. ಇವಾಗ ಹೋಗ್ತಾ ಇದ್ದೀವಿ ಗೈಸ್. ಕಡೆ ಫಸ್ಟ್ ಹೋಗ್ಬೇಕಂತಲೇ ಗೊತ್ತಾಗ್ತಿಲ್ಲ. ಎಲ್ಲಿಗೆ ಯಾರಿಗೆ ಫಸ್ಟ್ ಪರ್ಚೇಸ್ ಮಾಡಬೇಕು ಬಟ್ಟೆ ಅಂತ ನೋಡೋಣ. ಅದು ಫಸ್ಟ್ ಶ್ರಾಂಚಿಗೆ ಪರ್ಚೇಸ್ ಮಾಡೋಕ್ಕೆ ಬಂದಿದ್ದೀವಿ ಇವಾಗ ಈ ಶಾಪಲ್ಲಿ. ಚೆನ್ನಾಗಿದೆ ಅಲ್ಲ ಕಲೆಕ್ಷನ್ಸ್. ನೋಕ ಗೈಸ್ ಶ್ರೇಯಾಂಶಿಗೆ ಒಂದು ಡ್ರೆಸ್ನ ಪರ್ಚೇಸ್ ಮಾಡಿದ್ವಿ. ಇವಾಗ ನೆಕ್ಸ್ಟ್ ನಾವು ಶ್ರೀಕುಟಿಗೆ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ ಇವಾಗ ಸಿಗುತ್ತಂತ. ಶ್ರೀಕುಟಿಗೆ ಪರ್ಚೇಸ್ ಮಾಡೋಕ್ಕೆ ಹೋಗಿರೋ ಥರ ಡ್ರೆಸ್ ಸಿಗುತ್ತಾ ನೋಡೋಣ. ಗೈಸ್ ನಮ್ಮ ಶ್ರೀಕುಟಿಗೆ ಡೈಲಿ ವೇರ್ನ ತೊಗೊಳೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಶಾಪಿಗೆ ಬಂದಿದ್ದೀವಿ. ಈ ಕಲೆಕ್ಷನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಇವಾಗ ಒಂದಷ್ಟು ಬಟ್ಟೆ ತೊಗೊಂಡಿದ್ದೀವಿ ಶ್ರೀಕುಟಿಗೆ, ಶ್ರೀಷ್ಣುಗೆ ಮತ್ತು ಸನ್ನಿಗೆ ಡೈಲಿ ವೇರಾಗಿ. ನೋಡೋಣ ಅವ್ರಿಗೆ ಇಷ್ಟ ಆಗುತ್ತಾ ಅಂತ. ನೋಡಿ ಎಷ್ಟು ಚೆನ್ನಾಗಿದೆ ಸಣ್ಣ ಮಕ್ಕಳು ಫ್ರಾಕ್ಸ್ ಎಲ್ಲ. ನೆಕ್ಸ್ಟ್ ಬರ್ತೀವಿ ಗೈಸ್. ಫೈನಲಿ ಮಕ್ಕಳಿಗೆ ಇರೋ ಡ್ರೆಸ್ ಏನಿದೆ ಅದು ಪರ್ಚೇಸ್ ಮಾಡಾಯಿತು. ಮತ್ತು ಸ್ವಲ್ಪ ನನಗೆ ಕಾಸ್ಮೆಟಿಕ್ಸ್ ಬೇಕಿತ್ತು, ಅದನ್ನು ಕೂಡ ಪರ್ಚೇಸ್ ಮಾಡಿ ಇವಾಗ ನನಗೆ ಡ್ರೆಸ್ ಪರ್ಚೇಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಫಸ್ಟ್ ಇವಾಗ ನೋಡೋಣ ಯಾವ ಶಾಪಿಗೆ ಹೋಗೋದು ಅಂತ. ಪ್ರಮೋದವ್ರು ಕರ್ಕೊಂಡು ಹೋಗ್ತಾ ಇದ್ದಾರೆ, ನಾನು ಅವ್ರ ಹಿಂದೆ ಬ್ಯಾಕಲ್ಲಿ ನಡ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಚಟ್ಕನಿಗೆ ಹೋಗೋಣ ಅಂತ ಪ್ಲ್ಯಾನ್ ಇದೆ, ಬಟ್ ಬೇರೆ ಶಾಪಿಗೆ ಹೋಗಿ ಆಮೇಲೆ ಚಟ್ಕನಿಗೆ ಹೋಗೋಣ ಅಂತ. ಗೈಸ್ ಶಾಪಿಂಗ್ ಅಂತ ಹೊರಟ್ರೆ ಈ ಮಳೆ ಬಂದು ನನ್ನ ಶಾಪಿಂಗ್ ಎಲ್ಲ ಕೆಟ್ಟಿಬಿಡ್ತು. ನೋಡಿ ಎಷ್ಟು ಜೋರು ಮಳೆ. ಮೊದಲೇ ನಾನು ಹುಡ್ಕೋತಾರ ಬಟ್ಟೆ ಸಿಗಲ್ಲ, ಅದರಲ್ಲಿ ಮಳೆನೂ ಬಂದು ನನ್ನ ಮೂಡೆಲ್ಲ ಆಫ್ ಮಾಡ್ತಾಯಿದೆ.
ಗೈಸ್ ಇವಾಗ ನಾನು ಬಟ್ಟೆ ತೊಗೊಳ್ಳೋ ಅಂತ ಬಂದಿದ್ದೀನಿ. ನಾನು ಅಂದ್ಕೊಂಡಿರೋ ಥರ ಪಾರ್ಟಿ ವೇರ್ ಸಿಗ್ತಾಯಿಲ್ಲ, ಅದಕ್ಕೆ ಸ್ಯಾರಿ ನೋಡ್ತಿದ್ದೀನಿ. ಸ್ಯಾರಿ ಕೂಡ ನನಗೆ ಬೇಕಾಗಿರೋ ಥರ ಸಿಗ್ತಾಯಿಲ್ಲ. ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಗೈಸ್ ಹಾಂ ಅನ್ಸುತ್ತೆ, ಗೊತ್ತಿಲ್ಲ ಗೈಸ್. ಇವಾಗ ಒಂದ್ಸತಿ ರೌಂಡ್ ಹೋಗಿ ವಾಪಸ್ಸು ಮನೆಗೆ ಹೊರಟಿ ಮತ್ತೇನು ಇವಾಗ ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀನಿ. ಓಕೆ, ಈಗ ಮತ್ತೆ ಶಾಪಿಗೆ ಹೋಗ್ತಾ ಇದ್ದೀನಿ. 4-5 ಶಾಪು ಹತ್ತಿ ಇಲ್ಲದೆ ಆಯಿತು ಗೈಸ್. ನಾನು ಅಂದ್ಕೊಂಡಿರೋ ಥರ ಕಲೆಕ್ಷನ್ ಇಲ್ಲಿಲ್ಲ. ಇವಾಗ ನನಗೆ ಸ್ವಲ್ಪ ಸ್ಯಾಟಿಸ್ಫೈ ಆಗಿರೋ ಥರ ಒಂದು ಡ್ರೆಸ್ ಇದೆ, ಅದು ತಗೊಳ್ಳೋಣ, ಅದೇ ಸಾಕು. ಪ್ರಮೋದವ್ರು ಹೇಳ್ತಾ ಇದ್ದಾರೆ ಮತ್ತೆ ಅಲ್ಲಿ ಇಲ್ಲಿ ಓಡಾಡೋದು ಬೇಡ ಅಂತ, ಹಾಗಾಗಿ ಅದೇ ತೊಗೊಳ್ಳೋಣ ಅಂತ ಇವಾಗ ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ. ಫೈನಲಿ ಶಾಪಿಂಗ್ ಎಲ್ಲ ಮುಗೀತು. ಇವಾಗ ಮನೆ ಕಡೆ ಹೊರಟ್ವಿ. ಇವತ್ತು ಮೀಟಿಂಗ್ ಇರೋದ್ರಿಂದ ಎಲ್ಲರೂ ಇಲ್ಲಿ ಸೇರ್ಕೊಂಡಿದ್ದಾರೆ. ನಾನು ಮೀಟಿಂಗ್ ಅಟೆಂಡ್ ಆಗಬೇಕು. ಅದಕ್ಕೂ ಮುಂಚೆ ಇವಾಗ ಸುಜಮ್ಮ ಮನೆಗೆ ಹೋಗಬೇಕು. ಅಲ್ಲಿಗೆ ಹೊರಡ್ತಾ ಇದ್ನ ಅಷ್ಟೊತ್ತಿಗೆ ನಾನು ಇವಾಗ ಹಳಸಿನಕಾಯಿ ನೋಡಿದೆ. ಜಯಮ್ಮಯ್ಯ ಹಳಸಿನ ಹಣ್ಣು ತೊಗೊಂಡು ಬಂದಿದ್ದಾರೆ. ಮತ್ತೆ ಯಾರು? ಸವಿತಾಂಟಿ. ಥ್ಯಾಂಕ್ ಯು ಸವಿತಾಂಟಿ. ಇವಾಗ ಸಂಘಕ್ಕೆ ಹಳಸಿನ ಹಣ್ಣು ತಂದಿದ್ದಾರೆ. ನಾನು ಆಮೇಲೆ ಬಂದು ತಿಂತೀನಿ. ಈಗ ಸುಜಮ್ಮ ಮನೆಗೆ ಹೋಗ್ತಾ ಇದ್ದೀವಿ, ನಾನು ಪ್ರಿಯಾಕ ಹಾಗೆ ಶ್ರೀಗುಟ್ಟಿ. ಇಲ್ಲಿ ಬರ್ಬೇಕಾದ್ರೆ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಬನ್ನಿ ಒಳಗೆ ಹೋಗೋಣ. ಅಮ್ಮ ಎಂದಾಯಿ ಅನುಷಕ ಇವಾಗಷ್ಟೇ ತೇಜೋಕನ ಮನೆಯಿಂದ ಬಂದರು. ಎಲ್ಲ ಸ್ಟಿಚಿಗೆ ಕೊಟ್ಟಿದ್ದು ಗೈಸ್ ಎಲ್ಲ ಹಾಳಾಗೋಗಿದೆ. ಅದಕ್ಕೆ ಬಟ್ಟೆ ನಾವು ಇವಾಗ ಒಂದ್ಸತಿ ಹಾಕಿ ನೋಡೋಣ ಹೇಗೆ ಕಾಣುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದೀವಿ. ಇವಾಗ ಅಕ್ಕ ಓ ಅಮ್ಮಗುಟ್ಟಿ ಹೆಂಗನ್ಸ್ತಿದೆ? ಬಟ್ಟೆ ಹೇಳ್ದಂಗೆ ಸ್ಟಿಚ್ ಆಗಿಲ್ವಲ್ಲ, ಚೆನ್ನಾಗಿಲ್ಲ. ಹಾಂ, ಅದನ್ನೇ ಏನಂದ್ರು ಅವರು? ಸುಜಮ್ಮ ಮನೆಯಿಂದ ಡ್ರೆಸ್ ನೋಡಿಕೊಂಡು ಇವಾಗ ಮೀಟಿಂಗ್ ಅಟೆಂಡ್ ಮಾಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಮೀಟಿಂಗ್ ಅಟೆಂಡ್ ಆದಮೇಲೆ ಮತ್ತೆ ಹೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡಬೇಕು. ನಾನು ಅಲ್ಲಿಂದ ಬರೋ ಅಷ್ಟರಲ್ಲಿ ಹಳಸಿನ ಎಣ್ಣೆ ಇಲ್ಲ ಗೈಸ್, ಇದರಲ್ಲಿ ಖಾಲಿಯಾಗಿ ಹೋಗ್ಬಿಟ್ಟಿದೆ. ಎನ್ಕಿತೀರಿಮ್ಮ ನಾನು ಅಪ್ಲೇನು ತೆರ್ನೋಣ ನೋಡಿ, ಅಕ್ಕ ಬೈಕೊಂಡು ಬರ್ತಾ ಇದ್ದಾರೆ. ಇವಾಗ ಅಕ್ಕನ ಜೊತೆ ಬಂದೆ ನಾನು. ಆ್ಯಕ್ಚುಲಿ ಡ್ಯಾನ್ಸಿಗೆ ಹೋಗೋಣ ಅಂದರೆ ಇವ್ರು ಅರ್ಧ ಗಂಟೆ ನನಗೆ ಮಾವಿನಕಾಯಿ ತಿನ್ನು, ಬಾಳೆಹಣ್ಣು ತಿನ್ನು, ಎಳ್ನೀರು ಕುಡಿ ಅಂತ ಟಾರ್ಚರ್ ಕೊಡ್ತಾ ಇದ್ದಾರೆ ಗೈಸ್. ಇವಾಗ ಡ್ಯಾನ್ಸ್ ಪ್ರಾಕ್ಟೀಸಿಗೆ ಹೋಗ್ತಿದ್ದೀವಿ ನಾನು. ಅಕ್ಕ ಅಮ್ಮಗುಟ್ಟಿಗೆ ಬರೀ ಡೈಲಿ ಯಾವಾಗ ನೋಡಿದ್ರು ಇದೊಂದೇ ಕೆಲಸ, ಪೇಂಟ್ ಮಾಡೋದು. ಪೇಂಟಿಂಗ್ ಯಾಕಡೆ ಒಳಗ? ಓಕೆ, ಇವಾಗ ನಾವು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಹಾಂ ಬರ್ರಿ. ಪೇಂಟ್ ಹೊಡೆದು ಮತ್ತೆ ಮದುವೆಗೆ ಹೋಗೋದು ಗಾಯ್ಸ್. ಒಂದು ತಿಂಗಳಾದ್ಮೇಲೆ ಪೇಂಟ್ ಹೊಡಿತಾನೆ ಕೂರ್ತೀವಿ. ಓಕೆ, ಇವ್ರು ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲಿ ಮಾಡ್ತಿದ್ದಾರೆ ಅಂತಲೇ ಗೊತ್ತಾಗ್ತಿಲ್ಲ. ಎಲ್ಲಿ ಮಾಡ್ತಿದ್ದಾರಕ್ಕ? ಯಾವ್ದು ಡ್ಯಾನ್ಸ್ ಪ್ರಾಕ್ಟೀಸ್ ಅವಡೆ? ಕಿಚನಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಿದ್ದಾರೆ ಇವರು. ಅನುಷಕ ಏನ್ ಮಾಡ್ತಿದ್ದೀರಾ? ಜೋರಾಗಿ ಹೇಳಿ, ಕೇಳಿಸ್ತಿಲ್ಲ. ಓಕೆ ಗೈಸ್, ಇಲ್ಲಿ ಅಕ್ಕ ಆಲ್ರೆಡಿ ಇಲ್ಲಿ ಏನಕ್ಕ ಮ್ಯಾಂಗೋದು ಚಿತ್ರಾನ್ನಾಗಿರೋದು ಮಸಾಲೆ ಮಾಡಿಟ್ಟಿದ್ದಾರೆ. ರೈಸ್ ಇಲ್ಲಿಟ್ಟಿದ್ದಾರೆ.
ತೇಜಕ್ಕನ ಬಾಯಲ್ಲಿ ನೀರು ಬರ್ತಾ ಇದೆ. ನೀವು ಟೇಸ್ಟ್ ಮಾಡಾಯ್ತಾ? ಸೂಪರ್. ಹೌದಾ? ಪ್ರಿಯಕ್ಕ ಹೆಂಗಿತ್ತು? ಅಕ್ಕ ಇವಾಗ ಬರ್ತಾರೆ. ಪ್ರಿಯಕ್ಕ ಹೆಂಗಿತ್ತು? ಅನುಷಾಕ ಚೆನ್ನಾಗಿತ್ತು. ಹೊಟ್ಟೆ ತುಂಬಿತು. ಹಬ್ಬ ಪ್ರಿಯಕ್ಕ ತಿಂದಿನಿ ದೊಡ್ಡ ಎಂತ ಹೇಳೋದು. ಇಷ್ಟೇ ತಿನ್ನೋದು. ಇವತ್ತು ನೀವು ಸಾಹಸ ಮಾಡಿದ್ದೀರಕ್ಕ, ಸಾಧನೆ ಮಾಡಿದ ಇತ್ತು. ತಿಂದ್ರೆ ಚೆನ್ನಾಗಿತ್ತು. ಟೇಸ್ಟ್ ಸೂಪರ್. ಥ್ಯಾಂಕ್ ಯು. ನೋಡಿ ಇವಾಗ ಟೇಸ್ಟ್ ಮಾಡಿ ಹೆಂಗಿದೆ ಅಂತ ಹೇಳಿ ತೇಜಕ್ಕ. ಇವೆಲ್ಲ ಮ್ಯಾಗಿ ತಿನ್ನೋದಿಲ್ಲ ಮತ್ತೆ ಪಚ್ಚೆ ತಿನ್ನೋದು. ನಾನೇ ತಿನ್ನೋದು ഇവിടെ ಚಿತ್ರಾನ್ನ. ಚಿಕ್ಕಮಂಗ್ಳೂರು ನಮ್ಮ ಸೈಡ್ ಫೇಮಸ್. ನಾನು ಅಲ್ಲೇ ಸೇರಿದ್ದೀನಿ. ಅನುಷಾ ಸ್ಪೆಷಲ್ ವಾಂಗಿಬಾತ್ ಬೇಕಂತೆ ಅಮ್ಮ ಕುಟ್ಟಿಗೆ ನಾಳೆ. ಹೌದಾ? ನಾನು ಇವತ್ತು ವಾಂಗಿಬಾತ್ ಮಾಡಿದ್ದೆ. ಪ್ರಿಯಜಿ ಹೆಂಗಿತ್ತು ಹೇಳಿ ಪ್ರಿಯಜಿ. ವೈದ್ರಿಂಗ ಅಕ್ಕ ನನಗೆ ಹೋಟೆಲ್ ಟೈಪ್ ಪ್ಲೇಟ್, ನಂಗೆ ಈ ತರ ಪ್ಲೇಟಲ್ಲಿ ತಿನ್ನಕ್ಕೆ ತುಂಬಾ ಇಷ್ಟ. ಅದ್ರಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಮಾಂಗು. ಥ್ಯಾಂಕ್ ಯು ಅಕ್ಕ. ನನ್ನ ಕ್ಯಾಪ್ಚರ್ ಮಾಡಿ ನಾನು ತಿಂದಿರ್ತೀನಿ. ಫೈನಲಿ ಅನುಷಕ್ಕ ಚಿತ್ರಾನ್ನ ಮಾಡ್ಕೊಟ್ಟಿದ್ದಾರೆ. ನಾನು ತಿಂದು ಹೇಳ್ತೀನಿ ಅಕ್ಕ ಹೆಂಗಿದೆ ಅಂತ. ಚೆನ್ನಾಗಿದೆ ಅಕ್ಕ. ಕಡಲೆ ಬೀಜ ಮತ್ತೆ ಜೀರಿಗೆ ಹಾಕಿದ್ರೆ ಮಸ್ತ್ ಆಗ್ತಿತ್ತು. ನಾಳೆ ಅದ್ ಮಾಡ್ತೀನಿ. ಚೆನ್ನಾಗಿದೆ. ನಾಳೆ ಎಲ್ಲ ನಾಡ್ದು. ಓಕೆ, ತುಂಬಾ ಚೆನ್ನಾಗಿದೆ. ಓಕೆ, ತಿನ್ನು. ಇವಾಗ ಡ್ರೆಸ್ಸಸ್ ಎಲ್ಲ ನೋಡಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತಿದ್ದೀವಿ. ನೋಡಿ ಎಷ್ಟು ಮಕ್ಕಳ ಸಂತೆ ಇದೆ. ಆದಿ ಶ್ರೀಕುಟಿ ಅವಡೆ ಇರ್ಕಿ. ಎಷ್ಟು ಮಕ್ಕಳು ಡ್ಯಾನ್ಸಿಗಿದ್ದಾರೆ. ಒಳಗೆ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋದು ಬೇಡ ಅಂತ ಇವಾಗ ನಾವು ಟೆರೇಸಿಗೆ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡೋಣ ಅಂತ. ಮಕ್ಕಳೆಲ್ಲ ಬೇಗ ಹೋಗಿ. ಓಕೆ ಗೈಸ್, ಫೈನಲಿ ಡ್ಯಾನ್ಸ್ ಎಲ್ಲ ಮಾಡಿ ಮುಗಿಸಾಯಿತು. ಎಲ್ಲರೂ ಫುಲ್ಲು ಸುಸ್ತಾಗಿ ಸ್ವೆಟ್ಟಾಗಿ ಹೋಗಿದ್ದಾರೆ. ಓಕೆ, ಹೊರಡೋಣ. ಬಾಯ್ ಎಲ್ಲರಿಗೂ. ನಾಳೆ ಸಿಗುವ. ಯೋ ಬಾಯ್. ಸನ್ನಿ ಕಣ್ಣ ಮುಚ್ಚಲೆ ಆಡ್ತಿದ್ದ, ಅವನು ಕರ್ಕೊಂಡು ಬಂದೆ. ಬೇಗ ಸೇರ್ಬಿಟ್ಟಿದೆ ಕಣ್ಣ ಮಾಮ. ದಿವು ಮಾಮ ಹಾಯ್. ಅಚ್ಚ ಇಲ್ಲಿ ನಾಳೆ ಅಲ್ಲ ಮದುವೆಗೆ ಎಲ್ಲ ಬ್ರೇಕ್ಫಾಸ್ಟ್ ಲಂಚ್ ಏನಿದೆ ಅದನ್ನ ಲಿಸ್ಟ್ ಮಾಡ್ತಾ ಇದ್ದಾರೆ. ಹಾಯ್ ಅಚ್ಚ. ಆಯ್ತಾ? ಹಾಯ್. ಓಕೆ, ಇವಾಗ ನಾವು ಮನೆ ಕಡೆ ಹೊರಟ್ವಿ. ಹಾಯ್ ಯಾಕೆ ಅಪ್ಪನ ಹಾಯ್ ಯಾಕೆ? ಓಕೆ चाची बाय बाय टेक केयर चाची पुआ
ಸಿಗುಟ್ಟಿದೆ ಬೇರೆ ಪೂವ. ಡ್ಯಾನ್ಸ್ ಪ್ರಾಕ್ಟೀಸ್ ಎಲ್ಲ ಮುಗಿಸ್ಕೊಂಡು ಈಗಷ್ಟೇ ಮನೆಗೆ ಬಂದ್ವಿ. ಮನೆಗೆ ಬಂದವ್ರೆ ನಾವೆಲ್ಲರೂ ಫ್ರೆಶ್ ಅಪ್ ಆದ್ವಿ, ಯಾಕಂದರೆ ಅಷ್ಟು ಸ್ವೆಟ್ ಆಗಿದ್ವಿ ಅಂದರೆ ಅಷ್ಟು ಸ್ವೆಟ್ ಆಗಿದ್ವಿ. ಇವಾಗ ಕಾಲೆಲ್ಲ ನೋವ್ತಾ ಇದೆ. ಮತ್ತೆ ಏನಂತ ಹೇಳಿದ್ರೆ ಅಚ್ಚ ಇವಾಗಷ್ಟೇ ಬಂದರು, ಬರ್ಬೇಕಾದ್ರೆ ಸಮೋಸ ಖಾರ ರೊಟ್ಟಿ ಎಲ್ಲ ತಂದಿದ್ರು, ಅದನ್ನೆಲ್ಲ ತಿನ್ಕೊಂಡು ಕೂತ್ಕೊಂಡ್ವಿ. ಮತ್ತು ಈಗ ಸವಿತಾ ಆಂಟಿ ಅಮೂಲ್ಯನ ಹತ್ರ ಹಳಸಿನೇನು ಕೊಟ್ಟು ಕಳಿಸಿದ್ದಾರೆ, ಯಾಕಂದರೆ ಮೀಟಿಂಗಲ್ಲಿ ಸಿಕ್ಕಿಲ್ಲ ಶ್ರೇಯಾಂಶಿಗೆ, ಅದಕ್ಕೆ ಅವನು ಆಸೆ ಪಡ್ತಿದ್ದ ಅಂತ ಹೇಳ್ಬಿಟ್ಟು ಕೊಟ್ಟು ಕಳಿಸಿದ್ದಾರೆ. ಥ್ಯಾಂಕ್ ಯು ಸವಿತಾ ಆಂಟಿ. ಮತ್ತು ಶ್ರೀಷ್ಣಿಗೆ ಏನೋ ಬೇಕು ಅಂತ ಪ್ರಮೋದ್ ಅವ್ರು ಆರ್ಡರ್ ಮಾಡ್ತಿದ್ದಾರೆ, ಏನಂತ ತೋರಿಸ್ತೀನಿ ಬನ್ನಿ. ಇಲ್ಲಿ ನೋಡಿ ಎಲ್ಲರೂ ಸ್ನ್ಯಾಕ್ಸ್ ಹುಡ್ಕೊಂಡು ಒಟ್ಟಿಗೆ ಕುತ್ಕೊಂಡಿದ್ವಿ. ಮತ್ತು ಪ್ರಿಯಾಕ ಇನ್ನೂ ಮದುವೆಗೆ ಏನೇನು ಮಿಸ್ ಆಗಿದೆ, ಏನು ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಇನ್ನೂ ರಿಸರ್ಚ್ ಮಾಡ್ತಾನೇ ಇದ್ದರು. ಹಾಗೆ ಪ್ರಮೋದ್ ಅವರು ಶ್ರೀಷ್ಣಿಗೋಸ್ಕರ ಈಗ ಪಿಜ್ಜಾ ಆರ್ಡರ್ ಮಾಡ್ತಾ ಇದ್ದಾರೆ. ಫೈನಲಿ ಪಿಜ್ಜಾ ಇವಾಗ ಬಂತು. ಇದು ಪಿಜ್ಜಾ ಓಪನ್ ಆಗ ಸಿಗುಟ್ಟಿ ಎಲ್ಲಿಗೊಂದೈತೆ ಶಿಷ್ಣ ಓಕೆ ಇದು ನಾನ್ ವೆಜ್. ಅದು ವೆಜ್ ಅಲ್ಲ, ನಾನ್ ವೆಜ್ ಅದು. ಅದೇ ಚಿಕನ್. ಥ್ಯಾಂಕ್ ಯು. ಚಿಕನ್ ಸೂಪರ್.